ನಟಿ ಶುಭಾ ಪೂಂಜಾ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಎಪ್ಪಿದೆ. ಮದುವೆಯಾದ 4 ವರ್ಷಕ್ಕೆ ಇದೀಗ ಮುರಿದು ಬಿದ್ದಿದೆ ವೈವಾಹಿಕ ಬದುಕು. ವಿಚ್ಛೇದನ ಕೋರಿ ಈಗ ಕೋರ್ಟ್ ಮೆಟ್ಟಲೇರಿದ್ದಾರೆ ಸ್ಯಾಂಡಲ್ವುಡ್ ನಟಿ. ವಿಚ್ಛೇದನ ಕೋರಿ ಫ್ಯಾಮಿಲಿ ಕೋರ್ಟ್ಗೆ ಶುಭಾ ಪೂಂಜಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ದಂಪತಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗೆ ಕೇವಲ 4 ವರ್ಷ ಆಗಿತ್ತು ಇಬ್ಬರು ಮದುವೆಯಾಗಿ, ಆದರೆ ಈಗ ವಿಚ್ಛೇದನ ಆಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಕಾಂಪ್ರಮೈಸ್ ಮೇರೆಗೆ, ಪರಸ್ಪರ ಒಪ್ಪಿಗೆ ಮೇರೆಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ. ಸುಮಂತ್ ಬಿಲ್ಲವ ಎಂಬುವರನ್ನ ಮದುವೆಯಾಗಿದ್ದಂತಹ ಶುಭಾ, ಉಡುಪಿ ಮೂಲದ ಉದ್ಯಮಿ ಸುಮಂತ್ ಕೈ ಹಿಡಿದಿದ್ದು ನಟಿ ಶುಭಾ. 2022ರ ಜನವರಿಯಲ್ಲಿ ಮದುವೆಯಾಗಿದ್ದಂತಹ ಶುಭಾ ಮತ್ತು ಸುಮಂತ್ 4 ವರ್ಷದಲ್ಲಿ ಎಲ್ಲವೂ ಕೂಡ ಹಾಳಾಯಿತು. 4 ವರ್ಷದಲ್ಲಿ ಈಗ ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಈ ಕಪಲ್ಸ್. ವಿಚ್ಛೇದನಕ್ಕೆ ಕಾರಣ ಬಹಿರಂಗಪಡಿಸಲು ಈಗ ಸುಮಂತ್ ನಿರಾಕರಿಸಿದ್ದಾರೆ. ಹೀಗೆ 4 ವರ್ಷ ಆಗಿತ್ತು ಮದುವೆಯಾಗಿ. ಸುಮಂತ್ ಓರ್ವ ಉದ್ಯಮಿ ಆಗಿದ್ರು, ಶುಭಾ ಪೂಂಜಾ ನಟಿ. ಈಗ ಗೊತ್ತಾಗ್ತಾ ಇರುವಂತದ್ದು 4 ವರ್ಷಕ್ಕೆ ಈಗ ಕಾಂಪ್ರಮೈಸ್ ಮೇರೆಗೆ ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಇದೆ. ಈ ಹಿನ್ನೆಲೆ ಇಬ್ರು ಕೂಡ ಈಗ ವಿಚ್ಛೇದನಕ್ಕೆ, ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಲೇರಿದ್ದಾರೆ ಈಗ ಸ್ಯಾಂಡಲ್ವುಡ್ ನಟಿ ಶುಭಾ. ಹಾಗಾಗಿ 4 ವರ್ಷ ಆಗಿತ್ತು ಮದುವೆಯಾಗಿ. ಇತ್ತೀಚೆಗೆ ಅವರ ವಿಡಿಯೋಸ್ಗಳು, ಫೋಟೋಸ್ಗಳು ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಅಪ್ಲೋಡ್ ಕೂಡ ಮಾಡ್ತಾ ಇದ್ರು. ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಹೊರಗಿಂದ ನೋಡಿದ್ರೆ. ಬಟ್ ಈ ರೀತಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಕೇವಲ 4 ವರ್ಷ ಆಗಿರುವಂಥದ್ದು ಮದುವೆಯಾಗಿ. ಆದರೆ ಈಗ ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಮೇರೆಗೆ ಈ ರೀತಿಯಾಗಿ ವಿಚ್ಛೇದನ ಕೋರಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 2022 ಜನವರಿಯಲ್ಲಿ ಅದ್ದೂರಿಯಾಗಿ ಮದುವೆ ಆಗಿದ್ರು. ಅದಾದ ನಂತರ 4 ವರ್ಷಕ್ಕೆ ಈಗ ಮದುವೆ ಜೀವನ ಅಂತ್ಯ ಆಗ್ತಾ ಇದೆ. ವಿಚ್ಛೇದನಕ್ಕೆ ಕಾರಣ ಏನು ಅಂತ ಹೇಳಿ ಶುಭಾ ಅವರ ಪತಿ ಸುಮಂತ್ ಬಹಿರಂಗವಾಗಿ ಹೇಳಲಿಕ್ಕೆ ನಿರಾಕರಿಸಿದ್ದಾರೆ. ಹಾಗಾಗಿ ಕಾರಣ ಏನು ಅನ್ನುವಂಥದ್ದು ಈಗಲೂ ಕೂಡ ಗೊತ್ತಿಲ್ಲ. ಬಟ್ ಇದು ಒಂದು ರೀತಿಯಾಗಿ ಬ್ಯಾಡ್ ನ್ಯೂಸ್ ಹೌದು ಅವರ ಅಭಿಮಾನಿಗಳಿಗೂ ಕೂಡ. ಮದುವೆಯಾದ 4 ವರ್ಷಕ್ಕೆ ಈ ರೀತಿಯಾಗಿ ವಿಚ್ಛೇದನ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಕಹಿ ಸುದ್ದಿ. ವಿಚ್ಛೇದನ ಕೋರಿ ಈಗ ಕೋರ್ಟ್ ಮೆಟ್ಟಲೇರಿದ್ದಾರೆ ಈ ದಂಪತಿ. 2022ರಲ್ಲಿ ಮದುವೆಯಾಗಿದ್ದಂತಹ ದಂಪತಿ 4 ವರ್ಷ ಆಗಿದೆ. 4 ವರ್ಷ ಚೆನ್ನಾಗಿ ಇದ್ರು, ಅದ್ದೂರಿಯಾಗಿ ಮದುವೆ ಆಗಿದ್ರು. ಸುಮಂತ್ ಓರ್ವ ಉದ್ಯಮಿ ಆಗಿದ್ರು, ಇನ್ನು ಶುಭಾ ಪೂಂಜಾ ಓರ್ವ ನಟಿ. ಇಬ್ರು ಕೂಡ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ವಿಡಿಯೋಸು ಅಥವಾ ಫೋಟೋಸ್ ಎಲ್ಲವೂ ಕೂಡ ಪೋಸ್ಟ್ ಮಾಡ್ತಾ ಇದ್ರು. ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ರೀಲ್ಸ್ ಮಾಡೋದು, ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡೋದು, ಹೊರಗಡೆ ಸುತ್ತಾಡೋದು, ಇದೆಲ್ಲವೂ ಕೂಡ ಅವರು ಪೋಸ್ಟ್ ಮಾಡ್ತಾ ಇದ್ರು ಆಗಾಗ. ಇದೆಲ್ಲವೂ ಕೂಡ ನೋಡಿರುವಂಥ ಅವರ ಅಭಿಮಾನಿಗಳಿಗೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈಗ ಗೊತ್ತಾಗ್ತಾ ಇರುವಂಥದ್ದು, ಈಗ ವಿಚ್ಛೇದನಕ್ಕೆ ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಮೇರೆಗೆ ಕಾಂಪ್ರಮೈಸ್ ಮಾಡಿಕೊಂಡು ಈ ರೀತಿಯಾಗಿ ಈಗ ವಿಚ್ಛೇದನಕ್ಕೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.